ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 6ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾವ ಜನ್ಮದ ಪ್ರೀತಿಯೋ ಇದು. ಭಾಗ 7. ಇಬ್ಬರು ಊಟ ಮಾಡಿ ಅಲ್ಲಿಂದ ಹೊರಟರು. ರಾಜ್ ಮಾತ್ರ ಕೆಳಗೆ ಇಳಿದು ಬರಲೇ ಇಲ್ಲ. ಮತ್ತೆ ಭಾವನೆಗಳ ಹೊಯ್ದಾಟ ಅವನಿಗೆ ಬೇಕಿರಲಿಲ್ಲ. ಅಜಯ್ ಮಾತ್ರ ಬೇಸರದಿಂದಲೇ ಹೋದನು. ಬಂದ ದಾರಿಗೆ ಸುಂಕವಿಲ್ಲದಂತೆ. ಮನೆಗೆ ಬಂದ ತಕ್ಷಣ, ಅಕ್ಕ, ಅವರು ನೋಡೋಕೆ ಗೌತಮ್ ಭಾವನ ಥರಾನೇ ಇದ್ದಾರೆ, ಆದರೆ ರಾಜ್ ಹೆಸರಲ್ಲಿ ಹೇಗೆ? ಅಜಯ್, ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಗೊತ್ತಾಗಬೇಕಾಗಿರೋ ಸತ್ಯ ಇನ್ನೂ ತುಂಬ ಇದೆ. ನಾನು ಹೇಗಾದರೂ ಅದನ್ನು ಪತ್ತೆ ಮಾಡ್ತೀನಿ. ನೀನು ಓದಿನ ಬಗ್ಗೆ ಗಮನ ಕೊಡು. ಅನನ್ಯ ಸೀದಾ ತನ್ನ ರೂಮಿಗೆ ಹೋದಳು. ಅನನ್ಯ 1 ವರ್ಷದ ಹಿಂದಿನ ನೆನಪಿಗೆ ಹೇಳಿದಳು. ಹರ್ಷ ಕಾಟ ಅತಿಯಾದಾಗ ಎಲ್ಲರೂ ಸ್ವಲ್ಪ ದಿನ ಬೇರೆ ಕಡೆ ಉಳಿಯುವ ನಿರ್ಧಾರ ಮಾಡಿದ್ದರು. ಅದೇ ಆತುರದಲ್ಲಿ ಅಪ್ಪ, ಅಮ್ಮ, ಮಗು, ಗೌತಮ್, ನಾನು ಎಲ್ಲರೂ ಹೊರಟಿದ್ದೆವು. ಆದರೆ ವಿಧಿ ಆ ದಿನ ನಮ್ಮ ಜೀವನದಲ್ಲಿ ಕರಾಳವಾಗಿರುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಎಲ್ಲರೂ ನಗುನಗುತ್ತಲೇ ಹೊರಟೆವು. ಗೌತಮ್ ನಾವೆಲ್ಲ ಸ್ವಲ್ಪ ದೂರ ಬಂದಾಗಿತ್ತು. ಸಿಟಿ ಮಧ್ಯದಿಂದ ಒಂದು ಕಾಡಿನ ದಾರಿ ಹಿಡಿದಾಗ ಎಲ್ಲಿತ್ತೋ ಒಂದು ಧೂರ್ತ ಲಾರಿ ಶರವೇಗದಲ್ಲಿ ನಮ್ಮ ಕಾರನ್ನು ಗುದ್ದಿ ಹೋಗಿತ್ತು. ಆಮೇಲೆ ಏನಾಯಿತು? ಎಲ್ಲವೂ ಭೀಕರ. ನನಗೆ ಎಚ್ಚರವಾದಾಗ ನಾನು ಆಸ್ಪತ್ರೆಯಲ್ಲಿದ್ದೆ. ನನ್ನ ಪಕ್ಕ ಅಜಯ್ ಕೂತು ಅಳುತ್ತಿದ್ದ. ಮೈಯೆಲ್ಲ ಶಕ್ತಿ ಇಲ್ಲದೆ ಅಸಾಧ್ಯ ನೋವಿಗೆ ತತ್ತರಿಸಿತ್ತು. ಮುಖ, ಮೈ ಎಲ್ಲಿ ನೋಡಿದರೋ ಬಿಳಿಯ ಬ್ಯಾಂಡೇಜ್ ಬಿಟ್ಟರೆ ಏನೂ ಇರಲಿಲ್ಲ. ಕಷ್ಟಪಟ್ಟು ಕೇಳಿದ್ದೆ, ಪಾಪು ಎಲ್ಲಿ? ಗೌತಮ್, ಅಪ್ಪ, ಅಮ್ಮ. ಅಕ್ಕ ಎಂದು ಜೋರಾಗಿ ಅಳತೊಡಗಿದ್ದ ಅಜಯ್. ಏನಾಯಿತು ಹೇಳು ಅಂತ ಕೇಳಿದಾಗ, ಅಪ್ಪ, ಅಮ್ಮ, ಪಾಪು, ಭಾವ ಎಲ್ಲ ನಮ್ಮನ್ನ ಬಿಟ್ಟು ಹೋದರು. ನೀನೊಬ್ಬಳೇ ನನ್ನ ಪಾಲಿಗೆ ಉಳಿದಿರೋದು. ಬಿಕ್ಕಳಿಸಿದ ಅಜಯ್. ಅಳಲು ಶಕ್ತಿ ಇಲ್ಲ. ಸುಮ್ಮನೆ ಅವನ ಮುಖ ದಿಟ್ಟಿಸಿದೆ. ಹೃದಯ ಎಲ್ಲರ ಅಗಲುವಿಕೆಯಿಂದ ಒದ್ದಾಡುತ್ತಿತ್ತು. ದುಃಖದ ಭಾರಕ್ಕೆ ನನಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಅಕ್ಕ, ಆದರೆ ಎಲ್ಲರ ಬಾಡಿನೂ ಸಿಕ್ಕಿದೆ. ಆದರೆ ಗೌತಮ್ ಭಾವಂದು ಮಾತ್ರ ಸಿಗಲಿಲ್ಲ. ನನಗೆ ಆಶಾವಾದ ಸಿಕ್ಕಂತೆ ಆಯಿತು. ಆ ನೋವಿನಲ್ಲಿಯೋ ಹೃದಯ ಸಾರಿ ಹೇಳುತ್ತಿತ್ತು ಗೌತಮ್ ಬದುಕಿದ್ದಾರೆ ಎಂದು. ರಿಷಿ ಒಳಗಡೆ ಬಂದು, ಅನನ್ಯ, ಇವಾಗ ಹೇಗಿದ್ದೀರಾ ಎಂದು ಕೇಳಿದರು. ಅವರ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕೋ ತಿಳಿಯದೆ ಮನ ಒದ್ದಾಡಿತ್ತು. ಆಕ್ಸಿಡೆಂಟ್ ಆದಾಗ ಯಾರೋ ದಾರಿ ಹೋಕರು ನೋಡಿ ಅರೆಜೀವವಾಗಿದ್ದ ನನ್ನನ್ನು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮುಖೇನ ಸೇರಿಸಿದ್ದರು. ಜೀವವೇನೋ ಉಳಿದಿತ್ತು, ಆದರೆ ಮುಖ ಪೂರ್ತಿ ಜಜ್ಜಿ ಹೋಗಿ ಗುರುತೇ ಸಿಗದಂತೆ ಆಗಿತ್ತು. ರಿಷಿ ಒಳ್ಳೆ ಡಾಕ್ಟರನ್ನು ಕರೆಸಿ ಪ್ಲಾಸ್ಟಿಕ್ ಸರ್ಜರಿಯಿಂದ ನನ್ನ ಮುಖ ಮೊದಲಿನ ಅನನ್ಯಾಳ ರೂಪ ಬಿಟ್ಟು ಬೇರೊಂದು ರೂಪವನ್ನು ಪಡೆದಿತ್ತು. ಮೊದಲಿನಂತಾಗಲು ತುಂಬ ಸಮಯವೇ ಹಿಡಿಯಿತು. ಆದರೆ ಗೌತಮ್ನ ಸುಳಿವು ಮಾತ್ರ ನಮಗೆ ಸಿಗಲೇ ಇಲ್ಲ. ರಿಷಿನ ಸಹಾಯದಿಂದ ಆಫೀಸ್ ಕೆಲಸ ನಿಂತಿರಲಿಲ್ಲ. ಎಲ್ಲ ಕೆಲಸಗಳಿಗೂ ಬೆಂಬಲ ಕೊಡುತ್ತಾ ಅಣ್ಣನಾಗಿ ಎಲ್ಲ ಕರ್ತವ್ಯವನ್ನು ನಿಭಾಯಿಸಿದ. ಆನಂತರ ನಾನು ಆಫೀಸ್ ಕೆಲಸಕ್ಕೆ ಹೋಗಲು ಆರಂಭಿಸಿದೆ. ಜೀವನ ನಿಂತ ನೀರಲ್ಲ, ಹರಿಯುತ್ತಲೇ ಇರಬೇಕಲ್ಲ. ಎಷ್ಟೇ ನೋವಿದ್ದರೂ ಜೀವ ಇರುವ ತನಕ ಬದುಕಲೇಬೇಕಲ್ಲ. ಹಾಗೆ ಈ ಅನಾಹುತಕ್ಕೆ ಕಾರಣವಾದ ಹರ್ಷ, ಅವನ ಕಡೆ ಜನ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಎಷ್ಟೇ ಆದರೂ ಕಳೆದು ಹೋದ ಖುಷಿ ಸಿಗುವುದೇ? ಅನನ್ಯಾಗೆ ಆ ದಿನ ಕೊಂಚ ಆತಂಕ. ಎಂದಿನಂತೆ ಆಫೀಸ್ಗೆ ತಯಾರಿ ಆಗುತ್ತಿದ್ದರು. ಈ ದಿನ ರಾಜ್ ಆಫೀಸ್ಗೆ ಹೋಗಬೇಕಿತ್ತಲ್ಲ. ಹೇಗೆ ಎದುರಿಸುವುದು ಅವನನ್ನು? ಹೇಗೆ ಹೃದಯದ ಭಾವನೆಗಳಿಗೆ ಕಡಿವಾಣ ಹಾಕುವುದು? ಎಲ್ಲ ಯಕ್ಷ ಪ್ರಶ್ನೆಯೇ. ಆಫೀಸ್ಗೆ ಬಂದ ಅನನ್ಯಾಗೆ ಹೊಸ ವಾತಾವರಣ, ಹೊಸ ಜನ ನೋಡಿ ಕಸಿವಿಸಿಯಾಯಿತು. ಅಲ್ಲೇ ಇದ್ದ ರಿಸೆಪ್ಷನಿಸ್ಟ್, ರಾಜ್ ಸರ್ ಸ್ವಲ್ಪ ಸಮಯದಲ್ಲಿ ಬರುತ್ತಾರೆ, ಇಲ್ಲಿ ಕಾಯಲು ಹೇಳುತ್ತಾಳೆ. ಇವಳು ಬಂದ 10 ನಿಮಿಷಕ್ಕೆ ರಾಜ್ ಆಫೀಸ್ಗೆ ಆಗಮಿಸಿದ. ಅನನ್ಯ ಅವನಿಗೆ ವಿಶ್ ಮಾಡಿದಾಗ ಅವನು ಪ್ರತಿಯಾಗಿ ವಿಶ್ ಮಾಡಿ ಕ್ಯಾಬಿನ್ಗೆ ಬರುವಂತೆ ಹೇಳಿ ಹೋದ. ಅನನ್ಯ ಅವನ ಹಿಂದೆಯೇ ಹೋಗುತ್ತಾಳೆ. ನೋಡಿ ಮಿಸ್ ಅನನ್ಯ. ಮದುವೆಯಾದರೂ ತನ್ನ ಗಂಡನಿಂದಲೇ ಮಿಸ್ ಎಂದು ಕರೆಸಿಕೊಳ್ಳುವ ಪರಿಸ್ಥಿತಿ ಅನನ್ಯಾಳ ಪಾಲಿಗೆ ಹೊಲದಿತ್ತು. ಎಲ್ಲವೂ ಕಾಲದ ಮಹಿಮೆ. ಅನನ್ಯ ಅವನನ್ನೇ ತದೇಕ ಚಿತ್ತದಿಂದ ನೋಡಿದಳು. ರಾಜ್ಗೆ ಅವಳ ಕಣ್ಣಿನ ದೃಷ್ಟಿಗೆ ಬೆರೆಸಲಾಗದೆ ಲ್ಯಾಪ್ಟಾಪಲ್ಲಿ ಮುಖ ಒದಗಿಸಿದ. ನೋಡಿ, ನಿಮಗೆ ಹೊಸ ID ಕ್ರಿಯೇಟ್ ಆಗಿದೆ. ನಿಮ್ಮ ಕೆಲಸದ ಬಗ್ಗೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಕಳಿಸಿದ್ದೀನಿ. ಅದನ್ನು ಒಂದು ಸಲ ನೋಡಿ. ಏನಾದರೂ ಅನುಮಾನ ಇದ್ದರೆ ನನ್ನ ಕೇಳಿ. ಇವಾಗ ಹೋಗಿ, ಆಫೀಸ್ ಬಾಯ್ ನಿಮ್ಮ ಸೀಟ್ ತೋರಿಸುತ್ತಾನೆ, ರಾಜ್ ಹೇಳಿದ.
ಸರಿ ಎಂದು ತಲೆ ಅಲ್ಲಾಡಿಸಿ ಅನನ್ಯ ಅವನ ಕ್ಯಾಬಿನ್ನಿಂದ ಹೊರಬಂದಳು. ಮನಸ್ಸಿನ ಭಾವ ನೂರಾರು. ಹೊರ ಹಾಕುವ ಪರಿಯಂತು. ಒಬ್ಬರಿಗೆ ಕಾರಣ ತಿಳಿದರೆ ಇನ್ನೊಬ್ಬರಿಗೆ ಕಾರಣ ಮರೆಮಾಚಿ. ಎಲ್ಲವೂ ಪ್ರಶ್ನೆ, ಉತ್ತರ ಸಿಗುವುದೆಂದು. ದೂರಾದ ಜೋಡಿ ಮತ್ತೆ ಒಂದಾಗುವ ಪರಿಯಂತು. ಈ ಪ್ರೀತಿಗೆ ಹೆಸರೇನಿಡಲಿನ. ಹೀಗೆ ಒಂದು ವಾರ ಕಳೆಯಿತು. ಆಫೀಸ್ನಲ್ಲಿ ಇಬ್ಬರ ನಡುವೆ ಅಷ್ಟಾಗಿ ಯಾವುದೇ ಮಾತುಕತೆ ಇಲ್ಲ. ಕೆಲಸಕ್ಕೆ ಸಂಬಂಧಿಸಿದಂತೆ ಬಿಟ್ಟು. ಅನನ್ಯ ಎಷ್ಟು ಮಚ್ಚೆಯ ಬಗ್ಗೆ ತಿಳಿದುಕೊಳ್ಳಬೇಕೆಂದರೂ ಅದು ಸಾಧ್ಯವಾಗಿರಲಿಲ್ಲ. ಯಾಕೋ ಅನನ್ಯಾಳ ಮನ ತನ್ನ ಮುಂದಿನ ನಿಲುವಿನ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಿತ್ತು. ರಿಷಿ ಯೋಜನೆಯ ಪ್ರಕಾರ ನಾನು ರಾಜ್ನನ್ನ ಪ್ರೀತಿಸುತ್ತಿರುವುದಾಗಿ ಹೇಳಬೇಕು. ಅದು ಸಾಧ್ಯವೇ? ಒಂದು ವೇಳೆ ನಿಜವಾಗಲೂ ಅವನು ರಾಜ್ ಆಗಿದ್ದು ಗೌತಮ್ ಅಲ್ಲದೆ ಹೋದರೆ? ಜಗತ್ತಿನಲ್ಲಿ ಒಂದೇ ಥರ ಇರುವವರು 7 ಮಂದಿ ಇರುತ್ತಾರೆ ಎಂಬ ಊಹಾಪೋಹ. ಇವತ್ತು ಏನಾದರೂ ಆಗಲಿ, ರಾಜ್ಗೆ ಪ್ರೇಮ ನಿವೇದನೆ ಮಾಡೇ ಬಿಡುತ್ತೀನಿ, ಮನಸ್ಸಲ್ಲೇ ನಿರ್ಧರಿಸಿದಳು ಅನನ್ಯ. ಇಂದೇಕೋ ರಾಜ್ ಅತಿ ಕೋಪದಲ್ಲಿ ಇದ್ದ. ಕಾರಣ ಇಷ್ಟೇ, ಇಂದು ನಡೆಯಬೇಕಾಗಿದ್ದ ಮೀಟಿಂಗ್ ಬಗ್ಗೆ ಅನನ್ಯ ಏನೂ ತಯಾರಿ ಮಾಡಿರಲಿಲ್ಲ. ಹಾಗೂ ಅದನ್ನು ರಾಜ್ ಹತ್ತಿರ ಸಹ ಹೇಳಿರಲಿಲ್ಲ. ಅನನ್ಯ ಮನಸ್ಸಲ್ಲೇ ತನ್ನ ಯೋಜನೆಯನ್ನು ಹೇಗೆ ಕಾರ್ಯಗತ ಮಾಡುವುದು ಎಂದು ಬರುತ್ತಿದ್ದಳು. ಇಲ್ಲಿ ಕೋಪಾಗ್ನಿಯನ್ನೇ ಮೈಮೇಲೆ ಹೊತ್ತುಕೊಂಡು ನಿಂತ ರಾಜ್ನನ್ನ ನೋಡಿ ಒಂದು ಸಲ ಗಾಬರಿಯಾದಳು. ಮಿಸ್ ಅನನ್ಯ, ಇಲ್ಲಿ ನಿಮ್ಮ ಕೆಲಸ ಏನು ಅಂತ ಸರಿಯಾಗಿ ಗೊತ್ತು ತಾನೇ? ಮಾಡೋ ಕೆಲಸ ನೆಟ್ಟಿಗೆ ಮಾಡೋದು ಬಿಟ್ಟು ಏನು ಮಾಡ್ತಾ ಇದ್ರಿ? ನಿಮ್ಮಿಂದ ನಮ್ಮ ಕಂಪನಿಗೆ ಬರಬೇಕಾದ ಡೀಲ್ ತಪ್ಪಿ ಹೋಯಿತು. ಇವಳಿಗೋ ಗಲಿಬಿಲಿ. ಸರಿ, ಯಾವ ಮೀಟಿಂಗ್? ಎಲ್ಲಿತ್ತೋ ಕೋಪ. ಅವನ ಕೈ ಅವಳ ಕೆನ್ನೆಯ ಮೇಲೆ ಬಿದ್ದಿತು. ಅಚಾನಕ್ಕಾಗಿ ಬಿದ್ದ ಪೆಟ್ಟಿಗೆ ಅನನ್ಯ ತತ್ತರಿಸಿದಳು. ಕಣ್ಣಲ್ಲಿ ತಾನಾಗೆ ನೀರು ಬಂತು. ಜಸ್ಟ್ ಗೆಟ್ ಲಾಸ್ಟ್ ಫ್ರಮ್ ದಿ ಕ್ಯಾಬಿನ್, ಗುಡುಗಿದ ರಾಜ್. ಮತ್ತೆ ಒಂದು ಕ್ಷಣವೂ ಅಲ್ಲಿ ನಿಲ್ಲಲಿಲ್ಲ. ಅವನ ಕ್ಯಾಬಿನ್ನಿಂದ ಹೊರಗೂಡಿದಳು ಅನನ್ಯ. ಕಾಲ, ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು. ಸುಂದರ ಕ್ಷಣಗಳನ್ನು ಮರಳಿಕೊಡು. ಬೇಗ ನಿಂಗೆ ಹೇಳಿ ನನ್ನ ಜೀವ ನೀಡುವೆನು. ನಿನ್ನ ವೇಳಾಪಟ್ಟಿಯನ್ನು ತಿದ್ದಿ ಹಿಡು. ಇಷ್ಟೊಂದು ಪ್ರೀತಿ ಕೊಟ್ಟು ಹೋಗದಿರೋ ನನ್ನನ್ನು ಬಿಟ್ಟು. ಯಾರೂ ಇಲ್ಲ ಇಂದು ನನ್ನ ಹಿಂದೆ ಮುಂದು. ಬಿಟ್ಟು ಹೋಗಬೇಡ, ನನ್ನ ಬಿಟ್ಟು ಹೋಗಬೇಡ. ಸದ್ದಿಲ್ಲದ ಈ ಹಾಡಿನ ಸಾಲು ಎಲ್ಲಿಂದಲೋ ತೇಲಿ ಬಂದು ಮರೆಯಾಗಿತ್ತು. ಪ್ರೀತಿಯ ಬದಲು ರಾಜ್ನ ಕೋಪಕ್ಕೆ ತುತ್ತಾಗಿದ್ದಳು ಅನನ್ಯ. ಇತ್ತ ರಾಜ್ ಏನೋ ಅನನ್ಯ ಮೇಲೆ ಕೈ ಮಾಡಿಬಿಟ್ಟಿದ್ದ. ಏನೋ ತಳಮಳ, ಏನೋ ಸಂಕಟ, ಕ್ಷಮೆ ಕೇಳಲು ಸ್ವಾಭಿಮಾನ. ಅನನ್ಯ ಆಗಲೇ ಮನೆಗೆ ಹೋಗಿ ಆಗಿತ್ತು. ಅವಳ ಖಾಲಿ ಇದ್ದ ಸೀಟ್ ನೋಡಿ ರಾಜ್ ಮನಸ್ಸಿಗೆ ಇನ್ನಿಲ್ಲದ ಬೇಸರವಾಗಿ ಅವನು ಮನೆಗೆ ಹೋದ. ಪಾರ್ಕ್ನಲ್ಲಿ ಕುಳಿತಿದ್ದರು ಜೋಡಿ ಹಕ್ಕಿಗಳು, ಅಜಯ್ ಹಾಗೂ ಪ್ರತ್ಯೂಷ. ಏನೋ ಅಜಿ, ಆವಾಗ್ಲಿಂದ ತುಂಬ ಆಳವಾಗಿ ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಕಣೆ, ಏನೋ ಬೇಜಾರು ಅಷ್ಟೇ. ಅದ್ಬಿಡು, ನಿಮ್ಮ ಅಣ್ಣನ ಬಗ್ಗೆ ಹೇಳು. ಅಯ್ಯೋ, ನಿನಗೆ ಬೇರೆ ವಿಷಯ ಸಿಗ್ಲಿಲ್ವಾ? ಅಣ್ಣ ಬಾಂಡ್ ಬಗ್ಗೆನೇ ಬೇಕಾ? ಹುಸಿ ಮುನಿಸು ತೋರಿದಳು. ಪ್ಲೀಸ್ ಹೇಳೆ, ಅಜಯ್ ಪ್ರೀತಿಯಿಂದ ಕೇಳಿದ. ಅಣ್ಣ ಅಂದರೆ ನನಗೆ ತುಂಬ ಇಷ್ಟ ಕಣ. ಆದರೆ ಈಗ 1 ವರ್ಷದ ಹಿಂದೆ ಅಣ್ಣನಿಗೆ ಆಕ್ಸಿಡೆಂಟ್ ಆಯಿತು. ಅವತ್ತಿನಿಂದ ಅವನ ಸ್ವಭಾವ ಸ್ವಲ್ಪ ಬದಲಾವಣೆ ಆಗಿದೆ ಅನಿಸ್ತು ನನಗೆ. ಅಮ್ಮನ ಹತ್ತಿರ ಕೇಳಿದೆ ಇದರ ಬಗ್ಗೆ. ಆದರೆ ಅವರು ಡಾಕ್ಟರ್ ಹೇಳಿದ್ದಾರೆ ಏನೂ ಜಾಸ್ತಿ ಸ್ಟ್ರೆಸ್ ಓಡಬಾರ್ದು ಅಂತ ಹೇಳಿದರು. ಅವತ್ತಿನಿಂದ ನಾನು ಸುಮ್ಮನೆ ಆಗಿಬಿಟ್ಟೆ ಅಷ್ಟೇ. ಮುಂಚಿನ ಅಣ್ಣನನ್ನ ತುಂಬ ಮಿಸ್ ಮಾಡ್ಕೋತೀನಿ. ತುಸು ಬಾಹುಕಳಾದಳು ಪ್ರತ್ಯೂಷ. ಸಾರಿ ಕಣೆ, ಬೇಜಾರು ಮಾಡ್ಕೋಬೇಡ. ಆದರೂ ಏನೋ ಒಳ್ಳೆ ವಿಷಯ ಸಿಕ್ಕಂತಾಗಿ ಖುಷಿಯಾಗಿದ್ದ ಅಜಯ್. ಮನೆಗೆ ಬಂದ ಅನನ್ಯ ನಿರ್ಧಾರ ಮಾಡಿದ್ದಳು. ಇದು ಗೌತಮ್ ಅಲ್ಲ. ಅವರು ಯಾವತ್ತೂ ನನ್ನ ಮೇಲೆ ಕೈ ಮಾಡಲು ಸಾಧ್ಯವೇ ಇಲ್ಲ. ಇನ್ಮೇಲೆ ಆ ಆಫೀಸ್ ಸಹವಾಸನೇ ಬೇಡ. ರಿಷಿಗೆ ಕರೆ ಮಾಡಿ ತನ್ನ ನಿರ್ಧಾರ ತಿಳಿಸಿದಳು. ಅನನ್ಯಾಳ ಮನ ಎಲ್ಲ ಆಘಾತಗಳಿಂದ ಜರ್ಜರಿತವಾಗಿದ್ದು. ಅನನ್ಯಾಳ ಪಾಲಿಗೆ ಒಳ್ಳೆಯ ದಿನಗಳು ಬರುವುದೇ? ಕಾಲವೇ ನಿರ್ಧರಿಸಬೇಕು. ಮನೆಯಲ್ಲಿ ಸಂಭ್ರಮ ಸಡಗರ. ಅನನ್ಯ ಮನೆಯವರು ರಾಜ್ ಮನೆಯಲ್ಲೇ ಬೀಡು ಬಿಟ್ಟಿದ್ದರು. ಅಜಯ್ ಅಂತೂ ಸಂಭ್ರಮದಲ್ಲಿ ತೇಲಾಡುತ್ತಿದ್ದ. ಎಷ್ಟೆಂದರೂ ತನ್ನ ಪ್ರೀತಿಯ ಅಕ್ಕನ ಮದುವೆ ಅಲ್ಲವೇ? ಇವತ್ತು ಅನನ್ಯ ಮತ್ತು ರಾಜ್ ಮದುವೆ ನಡೆಯುತ್ತಿತ್ತು. ಮನೆಯಲ್ಲೇ ಕೆಲವೇ ಜನರ ಸಮಕ್ಷಮದಲ್ಲಿ. ಗಂಗಮ್ಮನ ಅಡುಗೆ ಮನೆ ಕಾರುಬಾರು ಇಲ್ಲಿ ಸಹ ನಿಂತಿರಲಿಲ್ಲ. ಪ್ರತ್ಯೂಷ ಅಣ್ಣ ಬಾಂಡ್ ಮದುವೆಗೆ ಸಿಂಗರಿಸಿಕೊಳ್ಳುವುದರಲ್ಲಿ ಬ್ಯುಸಿ.
ರಾಜ್ ತಂದೆ ತಾಯಿ ಅಂತೂ ಅತಿಥಿಗಳನ್ನು ವಿಚಾರಿಸಿಕೊಳ್ಳುತ್ತಾ ಆಗೊಮ್ಮೆ ಈಗೊಮ್ಮೆ ಮಾಡಿರುವ ವ್ಯವಸ್ಥೆ ಸರಿಯಾಗಿದೆಯೇ ಎಂದು ನೋಡಿಕೊಳ್ಳುತ್ತಿದ್ದರು. ಮದುಮಗಳ ಅಲಂಕಾರದಿಂದ ಕಂಗೊಳಿಸುತ್ತಿದ್ದರು. ಕಣ್ಣುಗಳಲ್ಲಿ ಹೊಲವಿಲ್ಲ. ಅಕ್ಕ ಅಕ್ಕ ರೆಡಿನಾ? ಬಂದದನಿಗೆ ಹಿಂತಿರುಗಿ ನೋಡಿದಳು. ಅಕ್ಕ, ನಿಜವಾಗ್ಲೂ ದೇವತೆ ಥರ ಕಾಣಿಸ್ತಾ ಇದೀಯಾ? ವಿಷಾದದ ನಗೆ ನಕ್ಕಳು ಅನನ್ಯ. ಅಜಯ್, ಇದೆಲ್ಲ ನಿಜವಾಗ್ಲೂ ಬೇಕೇನೋ? ಏನೂ ಅರ್ಥ ಆಗ್ತಾ ಇಲ್ಲ ನನಗೆ. ಜೀವನ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ. ಅಕ್ಕ, ಏನು ಚಿಂತೆ ಮಾಡಬೇಡ, ಆಗೋದಿಲ್ಲ ಒಳ್ಳೆಯದಕ್ಕೆ. ನೀನು ಇಲ್ಲೇ ರೆಸ್ಟ್ ಮಾಡು. ನನಗೆ ಕೆಲಸ ಇದೆ ಸ್ವಲ್ಪ, ನಾನು ಹೋಗಿರ್ತೀನಿ. ಅಜಯ್ ಕೆಳಗೆ ನಡೆದ. ಅನನ್ಯ ಮತ್ತೆ ಕಿಟಕಿ ಹತ್ತಿರ ಬಂದು ನಿಂತಳು. ನೆನಪಿನಂಗಳಕ್ಕೆ ಇಳಿದಳು. ಅಂದು ರಾಜ್ ಆಫೀಸಿನಿಂದ ಹೊರಬಂದ ಮೇಲೆ ಮತ್ತೆ ಅಲ್ಲಿ ಹೋಗುವ ನಿರ್ಧಾರ ಕೈಬಿಟ್ಟಳು. ರಿಷಿನ ಬಳಿ ಇದರ ಬಗ್ಗೆ ಹೇಳಿದಳು. ರಿಷಿ ಮತ್ತೆ ಏನೂ ಇದರ ಬಗ್ಗೆ ಚರ್ಚೆ ಮಾಡದೆ ಅವಳ ನಿರ್ಧಾರಕ್ಕೆ ಒಪ್ಪಿಗೆ ಸೂಚಿಸಿದ್ದ. ಅವನಿಗೂ ಅನನ್ಯ ಮತ್ತೆ ದುಃಖದ ಕಡಲಲ್ಲಿ ಮುಳುಗುವುದು ಬೇಕಿರಲಿಲ್ಲ. ಆದರೂ ಅನನ್ಯಾಗೆ ಏನೋ ಕಳೆದುಕೊಂಡ ಭಾವ. ಗೌತಮ್ನ ರೂಪ ಹೊತ್ತ ರಾಜ್ ಯಾರು ಎಂದು ತಿಳಿಯುವುದರಲ್ಲಿ ಅನನ್ಯ ಸೋತು ಹೋಗಿದ್ದಳು. ಇದರ ಮಧ್ಯೆ ಅಜಯ್ ರಾಜ್ ಯಾರು ಎಂದು ಕಂಡುಹಿಡಿಯಲು ಹೋದರೂ ಅವನಿಗೂ ಏನೊಂದು ಸುಳಿವು ಸಿಗಲಿಲ್ಲ. ಅವನು ನಿರಾಸೆಯಿಂದ ಕೈಚೆಲ್ಲಿದ. ಆದರೆ ಕೆಲವು ದಿನಗಳ ನಂತರ ಅಚ್ಚರಿ ಎಂಬಂತೆ ರಾಜನ ತಂದೆ ತಾಯಿ ಹೆಣ್ಣು ಕೇಳಲು ಅನನ್ಯಾಳ ಮನೆಗೆ ಬಂದರು. ಅನನ್ಯಾಳಂತೂ ಇದನ್ನು ನಂಬಲು ಸಾಧ್ಯವೇ ಆಗಲಿಲ್ಲ. ಅಮೃತ ಗೋಪಿನಾಥ್ ಅವರು, ಅನನ್ಯ, ನಿನ್ನ ವಿಷಯ ಎಲ್ಲ ಗೊತ್ತು ನಮಗೆ. ರಿಷಿ ಎಲ್ಲ ಹೇಳಿದಾನೆ. ನನ್ನ ಮಗ ನಿನ್ನ ಮೆಚ್ಚಿಕೊಂಡಿದ್ದಾನೆ. ಇಲ್ಲ ಅಂತ ಮಾತ್ರ ಹೇಳಬೇಡ. ಇದುವರೆಗೂ ಅವನು ಏನೂ ಬಾಯಿ ಬಿಟ್ಟು ಕೇಳಿಲ್ಲ. ಅವನಿಗೋಸ್ಕರ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೀನು ಒಪ್ಪಿಲ್ಲ ಅಂದರೆ ಅವನು ಹಾಗೆ ಇದ್ದು ಬಿಡುತ್ತಾನೆ. ಅಮೃತ ತುಸು ಭಾವುಕರಾಗಿ ಹೇಳಿದರು. ಸಮಯ ತಗೋ, ಬಲವಂತ ಏನಿಲ್ಲ ಎಂದು ಇಬ್ಬರು ಹೊರಟೇ ಬಿಟ್ಟರು. ಅಕ್ಕ, ಒಳ್ಳೆ ಸಂಬಂಧ, ಸಾಕು ನೋವು ತಿಂದಿದ್ದು. ಬೇಡ ಅನ್ಬೇಡ, ಯೋಚನೆ ಮಾಡು. ಗಂಗಮ್ಮನು, ಅಮ್ಮೋರೆ, ಪಾಲಿಗೆ ಬಂದಿರೋ ಅದೃಷ್ಟನ ಯಾಕೆ ಬೇಡ ಅಂತೀರಾ? ಯೋಚನೆ ಮಾಡಿ. ಎಲ್ಲರ ಸಂತೋಷ ರಿಷಿನ ಬುದ್ಧಿವಾದ ಅವಳನ್ನು ಮದುವೆಗೆ ಒಪ್ಪುವಂತೆ ಮಾಡಿತ್ತು. ಆದರೆ ಹೃದಯ ಭಾರವಾಗಿತ್ತು. ತನ್ನ ನಿರ್ಧಾರ ಸರಿಯೋ ತಪ್ಪೋ ಅವಳಿಗೆ ತಿಳಿಯದಾಗಿತ್ತು. ರಾಜ್ ರೇಷ್ಮೆ ಪಂಚೆ ಪೇಟದಲ್ಲಿ ಮದುಮಗನ ಕಳೆಯಿಂದ ಮಿಂಚುತ್ತಿದ್ದ. ಮುಖವು ಏನನ್ನೋ ಪಡೆಯುತ್ತಿರುವ ಖುಷಿಯಿಂದ ಹೃದಯವು ಹಗುರವಾಗಿತ್ತು. ಆದರೂ ಅನನ್ಯಾಳ ಜೊತೆ ಒಂದು ಮಾತು ಕೇಳದೆ ಮದುವೆಗೆ ಒಪ್ಪಿಗೆ ಕೊಡಬೇಕಿತ್ತ. ದೇವರೇ, ಎಲ್ಲ ನೀನೇ ಒಳ್ಳೇದು ಮಾಡಬೇಕು, ಮನಸ್ಸಲ್ಲೇ ಬೇಡಿಕೊಂಡ. ಜಾಸ್ತಿ ಜನ ಸೇರದಿದ್ದರೂ ಮದುವೆಗೊಂದು ಕಳೆ ಬಂದಿತ್ತು. ಅಜಯ್ ಪ್ರತ್ಯೂಷ ಒಬ್ಬರನ್ನೊಬ್ಬರು ನೋಡಿಕೊಳ್ಳುವುದರಲ್ಲೇ ಬಿಸಿ. ಪುರೋಹಿತರ ಮಂತ್ರ ಮದುವೆ ಮನೆಗೆ ಹೊಸದೊಂದು ಕಳೆ ತಂದಿತ್ತು. ಯಾರಲ್ಲಿ? ಹುಡುಗ ಹುಡುಗಿ ಮಂಟಪಕ್ಕೆ ಬರಲಿ. ಪುರೋಹಿತರ ದನೆಗೆ ಎಚ್ಚೆತ್ತ ಅಮೃತ ಮತ್ತು ಗೋಪಿನಾಥ್ ಮಗನ ಬಳಿ ಹೋದರೆ ಅಜಯ್ ಅಕ್ಕನನ್ನು ಕರೆತರಲು ಹೋದ. ಇಬ್ಬರು ಮಂಟಪಕ್ಕೆ ಬಂದರು. ರಿಷಿ ಎಲ್ಲವನ್ನೂ ನೋಡುತ್ತಿದ್ದ. ಅವನ ಮನಸ್ಸಿಗೇನೋ ನಿರಾಳ. ರಾಜ್ ಅನನ್ಯಾಳ ಕತ್ತಿಗೆ ತಾಳಿಯನ್ನು ಕಟ್ಟಿದ. ಅನನ್ಯ ನಿರ್ಭಾವುಕಳಾಗಿ ಎಲ್ಲಾ ಶಾಸ್ತ್ರವನ್ನು ಮಾಡುತ್ತಿದ್ದಳು. ಕಣ್ಣಲ್ಲಿ ಕಂಡು ಕಾಣದಂತೆ ನೀರು. ಯಾರಿಗೂ ಹೇಳಲಾಗದ ದುಃಖ. ಅಂತೂ ಎಲ್ಲರ ಸಮಕ್ಷಮದಲ್ಲಿ ಮದುವೆ ಸುಸೂತ್ರವಾಗಿ ನೆರವೇರಿತ್ತು. ಬಂದ ಅತಿಥಿಗಳೆಲ್ಲ ವಾಪಸ್ಸು ತಮ್ಮ ಗೂಡಿಗೆ ಸೇರಿಕೊಂಡಿದ್ದರು. ಅನನ್ಯ ರೂಮಿನಲ್ಲಿ ಒಬ್ಬಳೇ ಕುಳಿತಿದ್ದಳು. ಸೀರೆ ಒಡವೆಗಳ ಜೊತೆ ಮೈಮನಸ್ಸು ಭಾರವಾಗಿತ್ತು. ಅಕ್ಕ, ನನಗೆ ತುಂಬ ಖುಷಿಯಾಯಿತು. ನಿನ್ನ ಮುಖದಲ್ಲಿ ಯಾವಾಗೂ ನಗು ಇರಬೇಕು, ಅದೇ ನನ್ನ ಆಸೆ. ಅಜಯ್, ನಾನು ಖುಷಿಯಾಗಿದ್ದೀನಿ. ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಬೇಗ ನಿನ್ನ ಪ್ರತ್ಯೂಷ ಮದುವೆ ಮಾಡಿಸ್ತೀನಿ, ಆಯ್ತಾ? ಅಕ್ಕ, ರಾಗ ಎಳೆದ ಅಜಯ್. ನನಗೆಲ್ಲ ಗೊತ್ತು, ಜಾಸ್ತಿ ಯೋಚನೆ ಬೇಡ, ಹೋಗಿವಾಗ. ಅಮ್ಮೋರೆ, ಬರ್ತೀನಿ. ಗಂಗಮ್ಮನ ದನಿಗೆ ಅನನ್ಯ. ಗಂಗಮ್ಮ, ಅಜಯ್ನ ಚೆನ್ನಾಗಿ ನೋಡ್ಕೊಳ್ಳಿ. ದಿನ ಬಂದು ಹೋಗ್ತೀನಿ, ಬೇಸರ ಮಾಡ್ಕೋಬೇಡಿ. ಏನೇ ತೊಂದರೆ ಆದರೂ ನನಗೆ ಫೋನ್ ಮಾಡಿ. ಆಯ್ತು ಅಮ್ಮೋರೆ. ಮುಸುಮುಸಿ ಅಳಲು ಶುರುವಿಟ್ಟಳು ಗಂಗಮ್ಮ. ಎಷ್ಟೆಂದರೂ ನೋವು ನಲಿವಲ್ಲಿ ಜೊತೆಗಿದ್ದ ಜೀವವಲ್ಲವೇ. ಅನನ್ಯ ಗಂಗಮ್ಮನನ್ನು ತಬ್ಬಿ ತಾನು ಅಳುತ್ತಾಳೆ. ಅಕ್ಕ, ಅತ್ತಿದ್ದು ಸಾಕು. ಗಂಗಮ್ಮ, ಬನ್ನಿ ಇವಾಗ, ಹೊರಡೋಣ, ಲೇಟ್ ಆಗುತ್ತೆ. ಅಜಯ್, ಹುಷಾರು. ಅನನ್ಯಾಳೆ ನುಡಿದಳು. ಸರಿ ಅಕ್ಕ ಎಂದು ಮನೆಯಲ್ಲಿ ಎಲ್ಲರಿಗೂ ತಿಳಿಸಿ ಹೊರಟು ಹೋದರು. ಎಲ್ಲರೂ ಹೋದ ಮೇಲೆ
ಮನೆಯಲ್ಲಿ ಇದ್ದವರೇ ಶಾಸ್ತ್ರಿಗಳ ಮಾತಿನ ಮೇಲೆ ಪ್ರಸ್ತುತ ಶಾಸ್ತ್ರವನ್ನು ಹಿಂದೆ ಏರ್ಪಾಡು ಮಾಡಿದ್ದರು. ಇದು ನುಂಗಲಾರದ ತುತ್ತಾಗಿತ್ತು ಅನನ್ಯಾಗೆ. ಮದುವೆಗೇನೋ ಒಪ್ಪಿಗೆ ಕೊಟ್ಟಿದ್ದಳು. ಆದರೆ ಮುಂದೆ ಅತ್ತಿಗೆ ಬನ್ನಿ, ಅಣ್ಣ ನಿಮಗೋಸ್ಕರ ಕಾಯ್ತಾ ಇದ್ದಾನೆ. ಪ್ರತ್ಯೂಷಾಳ ಮಾತಿಗೆ ಅನನ್ಯ ಅವಳ ಹಿಂದೆ ನಡೆದಳು. ಅಮೃತ ಅವರು ಅನನ್ಯ, ಹಿಂದೆ ಆಗಿರೋದನ್ನ ಮರೆತು ಹೊಸ ಜೀವನ ಶುರು ಮಾಡು, ಇದು ಎಲ್ಲರ ಆಶಯ, ಒಳ್ಳೆಯದಾಗ್ಲಿ, ಪ್ರೀತಿಯಿಂದ ಹರಿಸಿದರು. ಅನನ್ಯ ಅವರ ಪ್ರೀತಿಗೆ ಮೂಕಳಾದಳು. ರಾಜ್ ಅತ್ತಿಂದಿತ್ತ ರೂಮಿನಲ್ಲಿ ಆತಂಕದಿಂದ ನಡೆದಾಡುತ್ತಿದ್ದ. ಏನೋ ಅಂಜಿಕೆ, ಕಳವಳ. ಅನನ್ಯ ರೂಮಿನ ಬಾಗಿಲು ತಳ್ಳಿ ಒಳಗೆ ಬಂದಳು. ಸಿಂಗಾರಗೊಂಡ ರೂಮು ಅಂದವಾಗಿ ಕಾಣುತ್ತಿತ್ತು. ಆದರೆ ಅನನ್ಯಾಳ ಮುಖದಲ್ಲಿ ಇರಬೇಕಾದ ಲವಲವಿಕೆ ಇರಲಿಲ್ಲ. ಬಂದ ಶಬ್ದಕ್ಕೆ ಹಿಂತಿರುಗಿ ನೋಡಿದ. ಅನನ್ಯ, ಅವನ ಪ್ರೀತಿಯ ಅನನ್ಯ. ಒಂದು ಕ್ಷಣ ಅವ ತನ್ನನ್ನೇ ಮರೆತು ಅನನ್ಯಾಳನ್ನು ಗಟ್ಟಿಯಾಗಿ ತಪ್ಪಿಕೊಂಡ. ಅವನ ಅಚಾನಕ್ ನಡೆಗೆ ಅನನ್ಯಾಗೆ ಇರುಸು ಮುರುಸಾಯಿತು. ಬಿಡಿ ರಾಜ್, ಏನ್ ಮಾಡ್ತಾ ಇದ್ದೀರಾ? ರಾಜ್ ಅಂತ ಕರಿಬೇಡ, ಗೌತಮ್ ಅಂತ ಕರಿ. ಅನನ್ಯಾಗೆ ಒಂದು ಕ್ಷಣ ತಾನು ಕೇಳಿಸಿಕೊಳ್ಳುತ್ತಿರುವುದು ನಿಜಾನೋ ಸುಳ್ಳೋ ಒಂದೂ ಅರ್ಥವಾಗಲಿಲ್ಲ. ಏನಿಳಿದ್ರಿ? ಹೌದು, ಗೌತಮ್ ಅಂತ ಕರಿ ಅಂದೆ. ಅಂದರೆ ನೀವು ನನ್ನ ಗೌತಮ್ಮ? ಅನನ್ಯಾಳ ಕಣ್ಣಿಂದ ಕಣ್ಣೀರು ಜಾರಲು ಶುರುವಿಟ್ಟಿತು. ಆದರೆ ಮತ್ತೆ, ರಾಜ್, ನನಗೆ ಏನೂ ಅರ್ಥ ಆಗ್ತಾ ಇಲ್ಲ, ಸರಿಯಾಗಿ ಹೇಳಿ. ಏನಾದರೂ ನನಗೆ ಮೋಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಗೌತಮ್ ಹೆಸರಲ್ಲಿ ಅದನ್ನು ಇಲ್ಲೇ ನಿಲ್ಲಿಸಿ. ತುಸು ಖಾರವಾಗಿಯೇ ಹೇಳಿದಳು ಅನನ್ಯ. ನೋಡು ಅನನ್ಯ, ಮಚ್ಚೆ ಇಲ್ಲ ನನಗೆ. ಇದನ್ನು ತಾನೇ ನೀನು ಕಂಡುಹಿಡಿಬೇಕು ಅಂತ ಪ್ರಯತ್ನ ಮಾಡಿ ಸೋತಿದ್ದು. ಆದರೆ ರಾಜ್ ಹೆಸರಲ್ಲಿ ಯಾಕಿದ್ದೀರಾ? ನಾನೇ ಅನನ್ಯ ಅಂತ ಹೇಗೆ ಗೊತ್ತಾಯಿತು? ಮೊದಲಿನ ಅನನ್ಯಾಳ ರೂಪ ನನ್ನಲ್ಲಿಲ್ಲ, ನಾನೇ ಬೇರೆ. ಅನನ್ಯ ನುಡಿದಳು. ಇಲ್ಬಾ ಕುತ್ಕೋ, ಗೌತಮ್ ಕರೆದ. ನೋಡು, ಅವತ್ತು ಹೋಗ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು. ಕಣ್ಣು ಬಿಟ್ಟಾಗ ಆಸ್ಪತ್ರೆಯಲ್ಲಿದ್ದೆ. ತಲೆಗೆ ದೊಡ್ಡ ಬ್ಯಾಂಡೇಜ್ ಹಾಕಿದ್ದರು. ಏನೂ ನೆನಪಿಲ್ಲ. ಯಾರೋ ಇಬ್ಬರು ಬಂದು ನಾವೇ ನಿನ್ನ ಅಪ್ಪ ಅಮ್ಮ ಅಂದ್ರು. ನಂಬಿದೆ. ನೀನು ರಿಷಿ ಸಿಗೋವರೆಗೂ. ಆಮೇಲೆ ನೀನು ಆಫೀಸ್ ಸೇರಿದ್ದು. ನಿನ್ನ ಕಣ್ಣ ಸೆಳೆತ ನನ್ನ ಮೋಡಿ ಮಾಡಿದ್ದು. ಒಂದು ದಿನ ರಿಷಿ ನನ್ನ ಭೇಟಿಯಾಗಿ ನಿಮ್ಮನೆಗೆ ಕರ್ಕೊಂಡೋಗಿ ಫೋಟೋಸ್ ಎಲ್ಲ ತೋರಿಸಿದ. ಆಫೀಸ್ಗೂ ಹೋಗಿದ್ದೆ. ಹಳೇದೆಲ್ಲ ಒಂದೊಂದೇ ನೆನಪಿಗೆ ಬಂತು. ಆದರೆ ರಾಜನ್ನೋ ಹೆಸರಲ್ಲಿ ಇರೋ ನಾನು ಮತ್ತೆ ಗೌತಮ್ ಆಗಲಾರೆ. ಈ ಗೌತಮ್ ನಿನಗೋಸ್ಕರ ಮಾತ್ರ. ಆಮೇಲೆ ನಾನು ರಿಷಿ ನಮ್ಮನ್ನ ಟ್ರೀಟ್ ಮಾಡಿದ ಹಾಸ್ಪಿಟಲಲ್ಲಿ ವಿಚಾರಿಸಿದಾಗ ಗೊತ್ತಾಯಿತು, ಸತ್ತೋಗಿರೋದು ರಾಜ್ ಅಂತ. ಅವನಿಗೂ ಅದೇ ದಿನ ಆಕ್ಸಿಡೆಂಟ್ ಆಗಿತ್ತು. ದುರಾದೃಷ್ಟ. ಇಬ್ಬರೂ ಒಂದೇ ರೂಪ ಇದ್ದಿದ್ರಿಂದ ನನಗೆ ಹಳೆ ನೆನಪುಗಳು ಮಾಸಿದ್ದರಿಂದ ರಾಜಾಗಿ ಈ ಮನೆಗೆ ಬರಬೇಕಾಯಿತು. ನೋಡು, ಆಗಿರೋದು ಆಗಿ ಹೋಗಿದೆ. ಈಗ ಈ ವಯಸ್ಸಾಗಿರೋ ಜೀವಗಳಿಗೆ ನಾನು ನಿಮ್ಮ ಮಗ ಅಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ನನ್ನನ್ನೇ ಅಣ್ಣ ಅಂತ ನಂಬಿರೋ ಪ್ರತ್ಯೂಷಾಗೋ ಏನೂ ಹೇಳೋಕ್ಕೆ ಆಗಲ್ಲ. ಅದಕ್ಕೆ ನಾನು ರಿಷಿ ಪ್ಲ್ಯಾನ್ ಮಾಡಿ ಈ ನಿರ್ಧಾರಕ್ಕೆ ಬಂದ್ವಿ. ಹೇಗೂ ನಮ್ಮಿಬ್ಬರ ಮದುವೆ ಶಾಸ್ತ್ರೋಕ್ತವಾಗಿ ಆಗಿರಲಿಲ್ಲ ಅಲ್ವಾ? ಅದಕ್ಕೆ ಅದು ಒಂದು ಆಗ್ಬಿಡ್ಲಿ ಅಂತ. ಗೌತಮ್ ಎಲ್ಲ ಕಥೆಯನ್ನು ಹೇಳಿ ನಿಟ್ಟಿಸಿರು ಬಿಟ್ಟ. ಅನನ್ಯ ಗೌತಮ್ನನ್ನ ತಬ್ಬಿ ಜೋರಾಗಿ ಅತ್ತಳು. ಗೌತಮ್, ಎಲ್ಲ ಕಳ್ಕೊಂಡ್ಬಿಟ್ಟೆ ಲೈಫಲ್ಲಿ. ನಮ್ಮ ಮಗು, ಅಪ್ಪ, ಅಮ್ಮ, ಕೊನೆಗೆ ನಿಮ್ಮನ್ನು. ಆದರೆ ದೇವರ ದೊಡ್ಡೋನು, ಕೊನೆಗೂ ನೀವು ನನಗೆ ಸಿಕ್ಕಿದ್ರಿ. ಲವ್ ಯು ಗೌತಮ್. ಅವನ ಕೆನ್ನೆಗೆ ಮುತ್ತಿಟ್ಟಳು. ಅತ್ತಿ ಸಾಕು, ಇನ್ಮೇಲೆ ಅಳೋದೆಲ್ಲ ಬಂದ್. ಏನಿದ್ರೂ ಖುಷಿನೇ. ಲವ್ ಯು ಅನನ್ಯ. ಅವನು ಅವಳ ಹಣೆಗೆ ಮುತ್ತಿಟ್ಟು ಕೋಣೆಯ ದೀಪ ಹಾರಿಸಿದ. ಅಂತೂ ಬೇರಾದ ಜೋಡಿ ಒಂದಾಗಿತ್ತು. ಪ್ರೀತಿಯ ಕಡಲಲ್ಲಿ ತೇಲಾಡುವುದಕ್ಕೆ, ಹೊಸ ಬಾಳಿನ ಹೊಸ ಮುನ್ನುಡಿ ಬರೆಯಲು ಸಿದ್ಧರಾಗಿದ್ದರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.